ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ತುಂಬಾ ಜನ ಕರ್ನಾಟಕ ಜಾಬ್ ನ ತಗೊಂಬನ್ನಿ ಬ್ರೋ, ಕರ್ನಾಟಕದಲ್ಲಿ ಇರುವಂತ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಕರ್ನಾಟಕ ಜಾಬ್ ಅಂತ ಹೇಳೋದಾದ್ರೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ನೀವು ಇಂಡಿಯಾ ಜಾಬ್ಗೆ ಹೋಲಿಸ್ಕೊಂಡ್ರೆ. ಇವಾಗ ರೈಲ್ವೆ ಎಲ್ಲನೂ ಕೂಡ ಆಲ್ ಇಂಡಿಯಾ ಇರುತ್ತೆ. ಬರೀ ಕರ್ನಾಟಕದಲ್ಲಿ ಇರುವಂತ ಒಂದು ಜಾಬ್ಗಳನ್ನ ತಗೊಂಬನ್ನಿ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ KPSC ರಿಕ್ರೂಟ್ಮೆಂಟ್ 2024 ಕಡೆಯಿಂದ ಬರುವಂತ ನ್ಯೂ ವೇಕೆನ್ಸಿ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಅವಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಒಂದು ವಾರದ ಕೆಳಗೆ. ಅದೇ ವೇಕೆನ್ಸಿ ಬೇರೆ, ಇದೇ ಬೇರೆ. ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿನೂ ಕೂಡ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ ನ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ. PDF ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಇವಾಗಲೇ ಜಾಯ್ನ್ ಆಗಿ. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಂತಾನೂ ಕೂಡ ಕರೀತಾರೆ ಇದನ್ನ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 342 ಪ್ಲಸ್ 58 400 ಪೋಸ್ಟ್. ಬ್ಯಾಕ್ಲಾಗ್ ಪೋಸ್ಟ್ ಬಂದ್ಬಿಟ್ಟು ನಿಮ್ಗೆ 58 ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಜಾಬ್ ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಬರೀ ಕರ್ನಾಟಕ ಸ್ಟೂಡೆಂಟ್ಸ್ ಗಳು ಅಪ್ಲೈ ಮಾಡಬಹುದು. ಪೋಸ್ಟ್ ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ವೆಟಿನರಿ ಆಫೀಸರ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು ಇದು. ಸೊ ಪಶು ವೈದ್ಯರು ಅಂತ ಕರೀತಾರೆ ನೋಡಿ, ಅದೇ ತರಾನೇ ಅಲ್ಲೋಗಿ ನೀವು ಕೆಲಸ ಮಾಡ್ಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ ನಿಮ್ಗೆ 52,000 ರೂಪಾಯಿಂದ ಹಿಡಿದು 97,000 ರೂಪಾಯಿ ತನಕ ಕೂಡ ಕೊಡ್ತೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ BVSC ಅಂಡ್ BVSC ಅಂಡ್ AH ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆಕ್ಚುಲ್ ಆಗಿ ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 35 ವರ್ಷದ ಒಳಗಿರುವಂತ ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡಬಹುದು ಅಂತಾನು ಕೂಡ ಹೇಳಿದ್ದಾರೆ. ಏಜ್ ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ 2A 2B 3A 3B OBC ಕ್ಯಾಂಡಿಡೇಟ್ಸ್ ಗೆ 3 ವರ್ಷ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. SC ST Cat 1 ಕ್ಯಾಂಡಿಡೇಟ್ಸ್ ಗೆ 5 ವರ್ಷ ಕೊಟ್ಟಿದ್ದಾರೆ. PWD ಕ್ಯಾಂಡಿಡೇಟ್ಸ್ ಗೆ 10 ವರ್ಷ ಕೊಟ್ಟಿದ್ದೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗೆ 600 ರೂಪಾಯಿ ಇಟ್ಟಿದ್ದಾರೆ. 2A 2B 3A 3B OBC ಕ್ಯಾಂಡಿಡೇಟ್ಸ್ ಗೆ 300 ರೂಪಾಯಿ ಇಟ್ಟಿದ್ದಾರೆ. EX ಸರ್ವಿಸ್ ಕ್ಯಾಂಡಿಡೇಟ್ಸ್ ಗೆ 50 ರೂಪಾಯಿ ಇಟ್ಟಿದ್ದಾರೆ. SC ST ಗೆ ಯಾವುದೇ ಒಂದು ಫೀಸ್ ಇರೋದಿಲ್ಲ. ಸೊ ಅಪ್ಲಿಕೇಶನ್ ನೀವು ಇಲ್ಲಿ ಆನ್ಲೈನ್ ಅಲ್ಲಿ ಹಾಕಬಹುದು ಅಂತಾನೆ ಹೇಳ್ಬೋದು. ನಿಮ್ಗೆ ಇಲ್ಲಿ ಮಾರ್ಕ್ಸ್ ನೋಡ್ಕೊಳ್ಳೋದಾದ್ರೆ ಎಕ್ಸಾಮ್ ಜನರಲ್ ಪೇಪರ್ ಇರುತ್ತೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕ್ ಪೇಪರ್ ಅಂತಾನು ಕೂಡ ಇನ್ನೊಂದು ಸಬ್ಜೆಕ್ಟ್ ಇದೆ. 300 ಮಾರ್ಕ್ಸ್ ಗೆ ನೀವು ಇಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ. 1.5 ಅವರ್ ಟೈಮ್ ಇರುತ್ತೆ. ಅದೇ ತರನೇ ಸ್ಪೆಸಿಫಿಕ್ ಪೇಪರ್ ಗೆ ನಿಮ್ಗೆ ಇಲ್ಲಿ 2 ಅವರ್ ಟೈಮ್ ಇರುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಜನರಲ್ ಪೇಪರ್ ಮತ್ತೆ ಸ್ಪೆಸಿಫಿಕ್ ಪೇಪರ್ 2 ಪೇಪರ್ ಇರುತ್ತೆ ಎಕ್ಸಾಮ್ಗೆ. ಸೊ ನೀವು ಇಲ್ಲಿ ಏನೆಲ್ಲ ಓದಬೇಕು ಅಂತ ಹೇಳಿದ್ರೆ ಜನರಲ್ ಪೇಪರ್ಗೆ ಕರೆಂಟ್ ಅಫೇರ್ಸ್ ಓದಬೇಕಾಗತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಜನರಲ್ ಸೈನ್ಸ್ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಕರ್ನಾಟಕದ ಬಗ್ಗೆ, ಹಿಸ್ಟ್ರಿ ಆಫ್ ಇಂಡಿಯಾ, ಜಿಯೋಗ್ರಫಿ ಆಫ್ ಕರ್ನಾಟಕ, ಸೋಷಿಯಲ್ ಸೈನ್ಸ್ ಇರುತ್ತೆ, ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಜನರಲ್ ನಾಲೆಜ್ ಸಬ್ಜೆಕ್ಟ್ಸ್ ಗಳನ್ನ ಕೇಳ್ತಿರ್ತಾರೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕ್ ಪೇಪರ್ ನಲ್ಲಿ ಯೂನಿಟ್ 1 ಇಂದ ಯೂನಿಟ್ 10 ತನಕ ಎಲ್ಲಾನು ಕೂಡ ಓದಬೇಕಾಗತ್ತೆ ನೀವು ಇಲ್ಲಿ. ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ನೋಡ್ಕೊಳ್ಳೋದಾದ್ರೆ 12/8/2024 ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಆರಾಮಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ 12th ಸೆಪ್ಟೆಂಬರ್ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ 12 ಸೆಪ್ಟೆಂಬರ್ ಒಳಗಡೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ಹೋಗಿ ಪ್ರತಿಯೊಬ್ಬರು ಕೂಡ ಲಿಂಕ್ ನ ಸೇವ್ ಮಾಡಿಕೊಂಡು 12ನೇ ತಾರೀಕು ಬಂದ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.